ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ಮ್ಯಾನ್ ಕನ್ನಡ ಚಾನಲ್. RCB ಅವರಿಗೆ 2026 ಯಾಕೋ ತುಂಬಾ ಗುಡ್ ನ್ಯೂಸ್ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಪಾಲಿಗೆ ಇವಾಗ ಮುಟ್ಟಿದ್ದೆಲ್ಲವೂ ಚಿನ್ನವಾಗ್ತಿದೆ ಅಂತ ಹೇಳ್ಬೋದು. RCB WPL ಕ್ಯಾಂಪೇನ್ ಏನಿದೆ ಸ್ಟಾರ್ಟ್ ಆಗುವ ಮುಂಚೆನೆ ಒಂದು ಬ್ಯಾಡ್ ನ್ಯೂಸ್ ನಾವು ಕೇಳಿದ್ವು. ಅದು ಏನಂತ ಹೇಳಿದ್ರೆ ಎಲಿಸ್ ಪೆರಿ ಈ ಬಾರಿ ಟೀಮ್ ಇಂದ ಹೊರಗೆ ಉಳಿತಾ ಇದ್ರು. ಸೊ ಅದು ತುಂಬಾನೇ ಬ್ಯಾಡ್ ನ್ಯೂಸ್ ಆಗಿತ್ತು. ಈ ಬಾರಿ ಏನಾಗ್ತದೋ ಅಂತ ನಾವು ಟೆನ್ಷನ್ ಅಲ್ಲಿ ಇದ್ವಿ. ಆದ್ರೆ ಅದೆಲ್ಲವೂ ಕೂಡ ಇವಾಗ ಉಲ್ಟಾ ಹೊಡೆದಿದೆ. ಯಾಕಂತ ಹೇಳಿದ್ರೆ RCB ಇವಾಗ ಸತತ 5 ಮ್ಯಾಚ್ಗಳಲ್ಲಿ 5 ವಿನ್ ಆಗಿ 10 ಅಂಕಗಳೊಂದಿಗೆ ಟಾಪ್ ನಲ್ಲಿದೆ. ಸೊ ಈ ತರ ಯಾವ ಟೀಮ್ ಕೂಡ ಮಾಡಿಲ್ಲ ಸದ್ಯದ ಮಟ್ಟಿಗೆ. ನಾವು ಫೈನಲ್ಗೆ ಏರುವುದು ಬಹುತೇಕ ಖಚಿತವಾಗಿದೆ. ಯಾಕಂತ ಹೇಳಿದ್ರೆ RCB 5ರಲ್ಲಿ 5 ವಿನ್ ಆದ್ರೆ ಉಳಿದ ಎಲ್ಲಾ ಟೀಮ್ಗಳು 5 ಮ್ಯಾಚ್ಗಳನ್ನು ಆಡಿ ಕೇವಲ 4 ಪಾಯಿಂಟ್ಗಳನ್ನು ಮಾತ್ರ ಹೊಂದಿದೆ. ಸೊ ಇದರಿಂದ ನಮ್ಗೆ ಗೊತ್ತಾಗುವುದು ಏನಂತ ಹೇಳಿದ್ರೆ ಇನ್ನುಳಿದ 3 ಮ್ಯಾಚ್ಗಳನ್ನು ಆಡಿದ್ರು ಕೂಡ ಅವರ ಪಾಯಿಂಟ್ ಆಗುವುದು 10 ಪಾಯಿಂಟ್ಗಳಾಗಿರ್ತವೆ. ಆದ್ರೆ RCB ರನ್ ರೇಟ್ ಬಂದು ತುಂಬಾನೇ ಹೆಚ್ಚಾಗಿದೆ. ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು ಅಥವಾ ಕ್ಯಾಚಿಂಗ್ ಎಫಿಷಿಯನ್ಸಿ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ನಮ್ಮ RCB ಟೀಮ್ ತುಂಬಾನೇ ಮುಂದಿದೆ ಬೇರೆ ಟೀಮ್ಗಳಿಗೆ ಹೋಲಿಸಿದ್ರೆ. ಸೊ ಇದು ನಮ್ಮ RCB ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಡುವ ಒಂದು ವಿಷಯವಾಗಿದೆ. RCBಯ ಮ್ಯಾನೇಜ್ಮೆಂಟ್ ಏನುಂಟು, ಬಾಯ್ಸ್ ಟೀಮ್ ನಲ್ಲಿ ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ್ರು, ಸೊ ಅದೇ ರೀತಿಯ ಸ್ಟ್ರಾಟಜಿ ನಮ್ಮ ಮಹಿಳಾ ತಂಡದಲ್ಲೂ ಕೂಡ ಯೂಸ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪ್ಲೇಸ್ಗೂ ಅದರದ್ದೇ ಆದಂತಹ ಬೆಸ್ಟ್ ಚಾಯ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅದೇ ರೀತಿಯಾದಂತಹ ಬ್ಯಾಕಪ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಎಷ್ಟೊಂದು ಮ್ಯಾನ್ ಆಫ್ ದಿ ಮ್ಯಾಚ್ ಗಳು ಬಂದಿತ್ತು, ಅದು ಡಿಫ್ರೆಂಟ್ ಪ್ಲೇಯರ್ ಗಳಿಗೆ ಅಂತ ನಿಮ್ಗೆ ಗೊತ್ತೇ ಇರ್ತದೆ. ಸೊ ಈ ಬಾರಿಯೂ ಹಾಗೆ 5 ಮ್ಯಾಚ್ಗಳಲ್ಲಿ 5 ಡಿಫ್ರೆಂಟ್ ಪ್ಲೇಯರ್ಸ್ ಗಳಿಗೆ 5 ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ತದೆ ಇದು ಟೀಮ್ ಯೂನಿಟ್ ಆಗಿ ಆಡ್ತಾ ಇದೆ, ಕಂಬೈನ್ ಆಗಿ ಆಡ್ತಾ ಇದೆ. ಒಬ್ಬ ಸಿಂಗಲ್ ಪ್ಲೇಯರ್ ಮೇಲೆ ಈ ಬಾರಿ ನಮ್ಮ RCB ಡಿಪೆಂಡ್ ಆಗಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇನ್ನು RCB ಫೈನಲ್ಗೆ ಬರೋದು ಬಹುತೇಕ ಖಚಿತವಾಗಿದೆ. WPL ನವರು ಸ್ವಲ್ಪ ಮಟ್ಟಿಗೆ ಚೇಂಜ್ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೇವಲ 5 ಟೀಮ್ಗಳು ಇರ್ತವೆ. ಸೊ 2 ಟೀಮ್ಗಳು ಹೊರಗಡೆ ಹೋಗ್ತವೆ, ಉಳಿದ 3 ಟೀಮ್ಗಳು ಏನಿದಾವೆ ಅವು ಪ್ಲೇ ಆಫ್ಗೆ ಬರ್ತದೆ. ಸೊ ಮೊದಲ ಟೀಮ್ ಏನಿದೆ ಟಾಪ್ ನಲ್ಲಿ ಇರುವಂತಹ ಟೀಮ್ ಫೈನಲ್ಗೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ರೆ, ಉಳಿದ 2 ಟೀಮ್ಗಳು ಕ್ವಾಲಿಫೈಯರ್ ಪಂದ್ಯವನ್ನು ಆಡಿ ಅದರಲ್ಲಿ ವಿನ್ ಆದಂತಹ ಒಂದು ಟೀಮ್ ಫೈನಲ್ಗೆ ಎಂಟ್ರಿ ಆಗ್ತದೆ. ಸೊ ಈ 2 ತಂಡಗಳ ನಡುವೆ ಟ್ರೋಫಿಗಾಗಿ ಪೈಪೋಟಿ ನಡೀತದೆ. ಸೊ ಇದು WPL ನ ಒಂದು ಸಿಂಪಲ್ ರೂಲ್ಸ್ ಆಗಿರ್ತದೆ. ಇದರ ಪ್ರಕಾರ ನೋಡೋದಾದ್ರೆ RCBಗೆ ಇನ್ನು ಕೇವಲ 1 ಮ್ಯಾಚ್ ವಿನ್ ಆಗೋದಷ್ಟೇ ಬಾಕಿ ಇದೆ. ಈ 1 ಮ್ಯಾಚ್ ವಿನ್ ಆಗೋದ್ರೊಂದಿಗೆ ಆಫಿಷಿಯಲಿ ನಮ್ಮ RCB ತಂಡ ಪ್ಲೇ ಆಫ್ಗೆ ಬರ್ತದೆ. ಮಾತ್ರವಲ್ಲದೆ ಫೈನಲ್ಗೆ ಎಂಟ್ರಿ ಕೊಡೋದು ಪಕ್ಕ ಆಗಿರ್ತದೆ. ಯಾಕಂತ ಹೇಳಿದ್ರೆ ಉಳಿದ ಯಾವ ಟೀಮ್ಗಳು ಕೂಡ ಎಲ್ಲಾ ಮ್ಯಾಚ್ಗಳನ್ನು ವಿನ್ ಆದ್ರೂ ಕೂಡ ಇಷ್ಟೊಂದು ಪಾಯಿಂಟ್ಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ. ಸೊ ಇದಂತೂ ಕನ್ಫರ್ಮ್ ಆಗ್ತದೆ. 1 ಮ್ಯಾಚ್ ವಿನ್ ಆಗೋದ್ರ ಜೊತೆಗೆ RCB ಫೈನಲ್ಗೆ ಏರ್ತದೆ. ಒಂದು ವೇಳೆ ಉಳಿದ 3 ಮ್ಯಾಚ್ಗಳಲ್ಲೂ ಕೂಡ RCB ಸೋತ್ರು ಕೂಡ RCBಗೆ ಮೊದಲ ಸ್ಥಾನ ಬರೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ RCBಯ ರನ್ ರೇಟ್ ಇವಾಗ ನೋಡಿದ್ರೆ ತುಂಬಾನೇ ಜಾಸ್ತಿ ಇದೆ ಉಳಿದ ಟೀಮ್ಗಳಿಗೆ ಕಂಪೇರ್ ಮಾಡಿದ್ರೆ. ಒಂದು ವೇಳೆ 3ಕ್ಕೆ 3 ಸೋತ್ರು ಕೂಡ RCB ಫೈನಲ್ಗೆ ಇರೋದು ಬಹುತೇಕ ಖಚಿತವಾಗಿರ್ತದೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.